ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು 29/8/2025 ಶುಕ್ರವಾರ ಬೆಳಗ್ಗೆಯಿಂದ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಕೆಲಸ ಎಲ್ಲ ಮುಗ್ದಿದ್ದಾಗಿದೆ. ಬೆಳಗಿನ ಬ್ರೇಕ್ಫಾಸ್ಟಿಗೆ ರವೆ ರೊಟ್ಟಿ ಮಾಡಿ ಕಾಯಿ ಚಟ್ನಿ ಮಾಡಿದ್ದೆ, ತಿನ್ಕೊಂಡು ಅವಳು ಕೂಡ ಕಾಲೇಜಿಗೆ ಹೊರಟ್ಲು. ಇನ್ನು ಬಾಕ್ಸಿಗೇನೋ ತೊಗೊಂಡೋಗ್ಲಿಲ್ಲ. ನಮ್ಮ ಮನೆಯವರು ಗಣಪತಿ ಅವ್ರ ಆಫೀಸಲ್ಲಿ ಗಣಪತಿ ಇದ್ರೆ ಅವ್ರಿಗೆ ತಿಂಡಿ ಅಲ್ಲೇ ಇರುತ್ತೆ, ಸೊ ಅಲ್ಲೇ ತಿನ್ಕೋತೀನಿ ಅಂತ ಹೋದರು. ಮತ್ತು ನಾನು ಮತ್ತು ನಮ್ಮ ಅತ್ತೆ ಇಬ್ಬರಲ್ವ, ಅವ್ರಿಗೂ ಕೂಡ ತಿಂಡಿ ಮಾಡಿ ಕೊಟ್ಟು ಇವಾಗ ಅವರು ಮೆಡಿಸಿನೆಲ್ಲ ತೊಗೊಂಡು ಇವಾಗ ವಾಕ್ ಮಾಡ್ತಿದ್ದಾರೆ. ಮಗಳು ಮನೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಎಲ್ಲ ಹೊರಗಡೆ ಹೋಗಬೇಕಿತ್ತು, ಅದಕ್ಕೋಸ್ಕರ ಹೋಗ್ತೀನಿ ಅಂತಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ಬೆಳಿಗ್ಗೆನೇ ಎಲ್ಲ ಕೆಲಸ ಮುಗಿಸಿದಾಯಿತು. ಸ್ನಾನ ಮಾಡಿ ಪೂಜೆ ಮಾಡೋದು ಅಷ್ಟೇ ಬ್ಯಾಲೆನ್ಸ್ ಉಳಿದಿರೋದು. ಬೆಳಗ್ಗೆನೇ ಇವತ್ತು ಸೋಲಾರ್ ನೀರು ಬಂದಿರಲಿಲ್ಲ, ಸೊ ಅದಕ್ಕೋಸ್ಕರ ಅವರಿಬ್ಬರು ಸ್ನಾನ ಮಾಡ್ಕೊಂಡು ಹೋದ್ರು. ಅವರಿಬ್ಬರು ಬಂತು, ನನಗೆ ತಣ್ಣೀರು ಬಂದಿತ್ತು, ಹಂಗಾಗಿ ಒಲೆ ಉರಿ ಹಾಕೊಂಡಿದ್ದೀನಿ. ಇವಾಗ ಸ್ನಾನ ಕೂಡ ಮಾಡಬೇಕು. ಮತ್ತು ಬಟ್ಟೆ ವಾಷಿಂಗ್ ಹಾಕ್ಬಿಟ್ಟು ಸ್ನಾನಕ್ಕೆ ಹೋದರೆ ಅದು ಕೂಡ ವಾಶ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಗಾಯ್ಸ್. ತೊಳೆದು ಎಲ್ಲ ಒರೆಸಿದ್ದಾಗಿದೆ. ನಮ್ಮ ಅತ್ತೆಯಮ್ಮ ಅವರು ಲೋಟನ ಇಲ್ಲೇ ಇಟ್ಟಿದ್ದಾರೆ. ಬಾಟ್ಲು ನೀರೆಲ್ಲ ಕುಡಿದಿದ್ದು, ಹಾಗೆ ಬೀಮ್ ಬ್ಯಾಗು ಚೇರ್ ಮಾಡಕ್ಕೆ ಹೋಗಿದ್ದಾರೆ. ಎಲ್ಲೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಾಗಿದ್ದೀನಿ, ಕ್ಲೀನ್ ಮಾಡಿಟ್ಟಿದ್ದೀನಿ. ಈಗ ನಮ್ಮ ಅತ್ತೆ ಅವರು ಸ್ವಲ್ಪ ಟಿಫನ್ ಎಲ್ಲ ತಿಂದ್ಬಿಟ್ಟು ವಾಕ್ ಮಾಡಿ ಅವ್ರ ಮಗಳ ಮನೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ತಿರುಗಾಡ್ಸಿದ್ದಾರೆ. ನೋಡಿ, ಇನ್ನೂ ಪೂಜೆ ಕೂಡ ಆಗಿಲ್ಲ. ನೋಡೋಣ ಹೆಂಗಾಗುತ್ತೆ ಅಂತ. ಸ್ನಾನ ಮಾಡಿ ಪೂಜೆ ಮಾಡೋದು ಅಥವಾ ತಿಂಡಿ ತಿಂದು ಸ್ನಾನ ಮಾಡೋದು ನೋಡಬೇಕು. ನೋಡಿ, ಹೂವು ಕೂಡ ತಂದು, ಹೂವೆಲ್ಲ ಖಾಲಿಯಾಗಿತ್ತು. ಗೌರಿ ಹಬ್ಬದ ದಿನ ತಂದಿದ್ದರು. ಗಣಪತಿ ಹಬ್ಬಕ್ಕೆ ಮತ್ತು ಗೌರಿ ಹಬ್ಬಕ್ಕೆ ಏನು ಸ್ವಲ್ಪ ಮಿಕ್ಕಿತ್ತು, ಅದನ್ನೆಲ್ಲ ಫೋಟೋಕ್ಕೆಲ್ಲ ಹಾಕಿ ಇವಾಗ ಮುಗಿಸಿದಾಯಿತು. ಇವಾಗ ಒಂದು 4 ಮಾರು ಫ್ರಿಜ್ಜಿಗೆ ಇಟ್ಬಿಟ್ಟು ಮಿಕ್ಕಿದ್ದನ್ನು ಇಲ್ಲಿ ಇಟ್ಟಿದ್ದೀನಿ. ಹಾಗೆ ನೋಡಿ, ಕಿಚನ್ ಕೂಡ ಕ್ಲೀನಾಗಿದೆ. ಸ್ವಲ್ಪ ತಿಂಡಿ ಹಾಕ್ಕೊಟ್ಟಿನಲ್ವ, ಅದು ಸ್ವಲ್ಪ ಪಾತ್ರೆ, ಕಿಚನ್ ಎಲ್ಲ ರಾತ್ರಿ ಪಾತ್ರೆ ಏನು ತೊಳೆಯೋಕ್ಕೆ ಹೋಗಲಿಲ್ಲ. ರಾತ್ರಿ ಚಿಕನ್ ಮಾಡಿದ್ದೆ, ರಾತ್ರಿ ಕರೆಂಟ್ ಹೋಯ್ತು ಅಂತ ಹೇಳ್ಬಿಟ್ಟು ಪಾತ್ರೆನ ತೊಳೆದಿಲ್ಲ. ಇವಾಗ ಬೆಳಗ್ಗೆ ತೊಳೆದು ಈ ಟಬ್ಬಿಗೆ ಇಟ್ಟಿದ್ದೀನಿ. ಅದನ್ನು ತೆಗೆದ್ಬಿಟ್ಟು ಇದಕ್ಕೆ ಹಾಕಬೇಕು. ಸ್ವಲ್ಪ ತಿಂಡಿ ತಿಂದು ಹೋಗಿರೋ ಪಾತ್ರೆಗಳು ಮಾತ್ರ ಹಾಗೆ ಉಳಿದಿದ್ದಾವೆ. ಇನ್ನು ಸ್ವಲ್ಪ ಏನಂದರೆ ರಾತ್ರಿ ಚಿಕನ್ ಮಾಡಿದ್ನಲ್ವ, ಸ್ವಲ್ಪ ಗ್ರೇವಿ ಇದೆ, ಅದು ರೆಸಿಪಿನ ಶೂಟ್ ಮಾಡ್ಕೊಂಡಿದ್ದೆ ಗೈಸ್. ಅದೆಲ್ಲ ಸ್ಟೋರೇಜ್ ಆಗಿಬಿಟ್ಟು ಡಿಲೀಟ್ ಆಗಿಬಿಟ್ಟಿದೆ. ತುಂಬ ಬೇಜಾರಾಗ್ತಿದೆ. ಇವಾಗ ಒಲೆಗೆ ಉರಿ ಹಾಕಿದ್ದೀನಿ. ಬಿಸಿನೀರು ಬರಲಿಲ್ಲ, ಹಾಗಾಗಿ ಒಲೆಗೆ ಉರಿ ಹಾಕಿದ್ದೀನಿ ಸ್ನಾನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಅವರು ಇಬ್ಬರು ಸೋಲಾರ್ ನೀರು ಬಂದು ಸ್ನಾನ ಮಾಡ್ಕೊಂಡು ಹೊರಟರು. ಇವಾಗ ನಾನು ಒಲೆಗೆ ಉರಿ ಹಾಕಿದ್ದೀನಿ. ಸ್ನಾನ ಮಾಡಿಬಿಟ್ಟು ರೆಡಿಯಾಗಿ ಹೋಗಬೇಕು. ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಮಾಡ್ಕೊಂಡು ಬಂದೆ ಗೈಸ್. ಇವಾಗ ಆವಾಗಲೇ ವೀಡಿಯೋ ಸ್ಟಾಪ್ ಮಾಡಿಬಿಟ್ಟು ಸ್ನಾನ ಮಾಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಇಷ್ಟೊತ್ತಿಗೆ ಯಾರೋ ಗೆಸ್ಟ್ ಬಂದರು, ಜೊತೆ ಮಾತಾಡ್ಕೊಂಡು ಕೂತ್ಕೊಂಡು ಅವರ ಟೀಗಿ ಎಲ್ಲ ಕಾಯಿಸ್ಕೊಟ್ಟು, ನಮ್ಮ ಚಿಗಮ್ಮ ಬಂದಿದ್ದೀನಿ, ಯಾರೂ ಅಲ್ಲ, ಮಾತಾಡ್ಕೊಂಡು ಕೂತಿದ್ದು. ಸ್ವಲ್ಪ ಹೊತ್ತಾದಮೇಲೆ ಇವಾಗ ಸ್ನಾನ ಎಲ್ಲ ಮುಗಿಸಿ ಬಂದಿದ್ದೀನಿ. ಪೂಜೆ ಮಾಡಿಬಿಟ್ಟು ಇವಾಗ ರೆಡಿ ಆಗಬೇಕು. ನಾವು 12 ಗಂಟೆ ಆಗಿದೆ. ನೋಡೋಣ ನಮ್ಮನೆಯವ್ರು ಯಾವಾಗ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಚಿಗಮ್ಮ ಬಂತಲ್ವ, ಆವಾಗಲೇ ತಿಂಡಿ ತಿಂದ್ಬಿಟ್ಟೆ. ಆಮೇಲೆ ಸ್ನಾನ ಮಾಡಿದ್ರಾಯ್ತು. ಹೋಗ್ಬೇಕಾದ್ರೆ ಸ್ನಾನ ಮಾಡಿಬಿಟ್ಟು ರೆಡಿ ಆಗ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ನೋಡಿ ಗೈಸ್, ನನ್ನ ಕೂದಲು ಎಷ್ಟು ತೆಳುವಾಗ್ಬಿಟ್ಟಿದೆ. ಮದುವೆಗಿಂತ ಮುಂಚೆ ಹೆಂಗಿತ್ತು ಗೊತ್ತಾ ಕೂದಲು, ಬಟ್ಟು ಚೆನ್ನಾಗಿತ್ತು. ನಮ್ಮ ಅತ್ತಿಗೆ ಮಗಳು ಮದುವೆಲೇ ಕಟ್ ಮಾಡಿಸ್ಬಿಟ್ಟು, ಅದು ಯಾವ ಪಾರ್ಲರು ಅವಳು ಕಟ್ ಮಾಡಿದ್ಲ. ಯಾವ ಕೈ ಕಟ್ ಮಾಡಿಲ್ಲ, ನನ್ನ ಕೂದಲೇ ಬೆಳಿಲಿಲ್ಲ ಗೈಸ್. ಹಿಂಗೆ ಚೋಟದಾಗ್ಬಿಟ್ಟಿದೆ. ನಮ್ಮ ಮಮ್ಮಿ ಎಲ್ಲ ಬೈತಿದ್ದೆ, ಚೆನ್ನಾಗಿರೋ ಕೂದಲನ್ನ ಹಾಳ್ಗಿಕ್ಕಂಡು ಅಂತ. ಇನ್ನೇನು ಮಾಡೋದು, ಬನ್ನಿ ಏನಾಗುತ್ತೆ ಅದು ಶೇರ್ ಮಾಡ್ಕೊತೀನಿ.
ಎಲ್ಲ ಮಾಡಿದ್ದಾಯ್ತು ಗಾಯ್ಸ್. ಇವಾಗ ಪೂಜೆ ಮಾಡಿದ್ದಾಯ್ತು. ಹೊರಗಡೆ ಬಟ್ಟೆ ಇದ್ದಾವೆ, ಬಟ್ಟೆ ತೊಳೆದೋಣ ಹಾಕಿದ್ದೀನಿ. ಬನ್ನಿ ಅದನ್ನು ಇವಾಗ ಎತ್ಕೊಂಡು ಬರೋಣ. ಬ್ಯಾಕ್ ಕ್ಯಾಮ್ರಾ ಬಟ್ಟೆ ತೊಳೆಗೆ ಹಾಕ್ಬಿಟ್ರೆ ಇನ್ನು ಮಳೆಯಲ್ಲಿ ಬರೀ ನನ್ನ ಮಗಳು ಮಾತ್ರ ಹಾಕಿದೆ. ನಮ್ಮ ಒಂದು ಸಲ ಹಾಕ್ತೀವಿ, ಅವಳು ಒಂದು ಸಲ ಹಾಕ್ತೀವಿ. ಸಂಜೆ ಬಂದು ಹಣ್ಣು ಮಡಚಿಟ್ರೆ ಆಯ್ತದೆ. ನಿಜ ಕರ್ಕೊಂಡು ಹೋಗ್ತಾರಲ್ವ ಅಂತ ಗೊತ್ತಿಲ್ಲ. ಮಳೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೆ ಪ್ಲ್ಯಾನ್ನ. ಮಳೆ ಸ್ಟಾರ್ಟ್ ಆಗಿದೆ ನೋಡಿ. ಸೋನೆ ಥರ ಮಳೆ ಬರ್ತಾ ಇದೆ. ಜೋರಿಲ್ಲ, ಸೋನೆ ಥರ ಬರ್ತೈತೆ. ಅದು ರೆಡಿ ಆಯ್ತೀನಿ, ನೋಡೋಣ ಕರ್ಕೊಂಡು ಹೋಗ್ತಾರ ಇಲ್ವ ಅಂತ. ಈ ಗಿಡ ಏನಂದರೆ ಹೂ ಬಿಡೋ ಗಿಡಕ್ಕಿಂತ ಜಾಸ್ತಿ ಶೋ ಗಿಡಗಳೇ ಜಾಸ್ತಿ ಚೆನ್ನಾಗ್ಬಿಟ್ಟಿದ್ದಾವೆ ನಮ್ಮನೆ ಹತ್ರ. ನೋಡಿ ಗಣಪತಿ ಅಲ್ಲೇ ಕೂರಿಸಿರೋದು ನಮ್ಮನೆ ಮುಂದೆ ಕಾಣಿಸ್ತಿದ್ಯಾ? ಇವತ್ತು ದಾಸವಾಳು ಏನು ಕುಯ್ಕೊಂಡಿಲ್ಲ, ಬರೀ ಒಂದು ಶುಂಠಿ ಗಿಡ, ಶುಂಠಿ ಎಷ್ಟಿದೆ ಗೈಸ್ ನೋಡಿ, ಶುಂಠಿ ಹುಟ್ಟಿದೆ. ಫುಲ್ಲು ಕಾಡಾದಂಗೆ ಆಗ್ಬಿಟ್ಟೈತೆ. ಅದನ್ನು ಕ್ಲೀನ್ ಮಾಡಿಸ್ಬೇಕು, ಯಾರು ಕರ್ಕೊಬಂದ್ಬಿಟ್ಟು. ಬನ್ನಿ ಇವಾಗ ಫಟ್ ಅಂತ ರೆಡಿಯಾಗಿ ಸಿಗ್ತೀನಿ. ರೆಡಿಯಾಗಿ ವೆಯ್ಟ್ ಮಾಡ್ತಾ ಕೂತಿದ್ದೀನಿ. ಬಂದರೆ ಬರ್ಬೋದು, ಬರಲಿಲ್ಲ ಅಂದರೆ ಮಧ್ಯಾಹ್ನಕ್ಕೆ ಬಿರಿಯಾನಿ ತರ್ಸ್ಕೊಂಡು ತಿಂದು ಆರಾಮಾಗಿ ಮಲ್ಕೋತೀನಿ. ಇಷ್ಟೊತ್ತಾದರೂ ಬರಲೇ ಇಲ್ಲ. ಮೋಸ್ಟ್ಲಿ ಇವಾಗ ಕಲೆಕ್ಷನ್ಗೆ ಹೋಗಿದ್ದಾರೆ ಅನಿಸುತ್ತೆ. ಕಲೆಕ್ಷನ್ ಮಾಡಿ ರೆಮಿಟೇಸ್ ಎಲ್ಲ ಮಾಡಿ ಬರಬೇಕಲ್ವ, ಅದಕ್ಕೆ ಲೇಟ್ ಆಗಿದೆ ಅನಿಸುತ್ತೆ ಅನ್ಕೋತೀನಿ. ಬಂದರೆ ಹೋಗೋದು, ಬರಲಿಲ್ಲ ಅಂದರೆ ಹೋಗಲ್ಲ. ಇದಾಗಿತ್ತು ಗೈಸ್ ಇವತ್ತಿನ ವೀಡಿಯೋ. ಈ ವಿಡಿಯೋವೇ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇವತ್ತು ಬರೀ ಅಪ್ಡೇಟು ಲಾಗ್ ಆಗಿರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.